ನಾನು ಕ್ಲಬ್ಬಿಂದ ಮಾತಾಡ್ತಿದ್ದೇನೆ. ನಮ್ದೊಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ನಿಮ್ಮಿಂದೇನಾದರೂ ಡೊನೇಷನ್ ಸಿಗ್ಬೋದಾ ಅಂತ. ಹಾ ಮೇಡಮ್, ಎಷ್ಟು ಬರೀಬೇಕು ಮೇಡಮ್ ನಿಮ್ಮ ಹೆಸರಲ್ಲಿ? ಒಂದು 10,000 ಕೊಟ್ಟರೆ ಯಾವುದಾದ್ರು ಉಪಯೋಗ ಬರುತ್ತೆ ಅಂತ ಅನಿಸುತ್ತೆ. ಆಯ್ತು ಮೇಡಮ್, ಅದೇ ನಾಳೆ ಕೊಡೋದಾ? ಆಯ್ತು ಮೇಡಮ್, ಥ್ಯಾಂಕ್ ಯು. ಹಲೋ, ನಾನು ಸೌಖ್ಯ, ನೀನು ಹೇಗಿದ್ದೀಯಾ? ನಾನು ಸೌಖ್ಯ. ಮತ್ತೆ ವಿಶೇಷ? ನಂದೇನಿಲ್ಲಪ್ಪ, ಮಕ್ಕಳು ಹೇಗಿದ್ದಾರೆ? ಹೌದಾ? ಮತ್ತೆ ಬೇರೆ ಸಮಾಚಾರ? ಆಯ್ತಪ್ಪ, ಮಾಡೋಣ, ನೀನೇ ಟೆನ್ಷನ್ ಮಾಡ್ತೆ. ಆಯ್ತು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮತ್ತೆ ಸಂಜೆ ಬಂದು ಕಾಲ್ ಮಾಡ್ತೀನಿ. ಹಲೋ, ಹಾ ಹೇಳ್ಬೋದಾ? ಹೇಳ್ಬೋದಾ? ಹೌದು, ಬರ್ತಿದ್ದೇನೆ. ಯಾರು ಅಮ್ಮ ಹೇಳಿದ್ದೀರ? ಹಲೋ, ಹೇಳು. ನಿಂಗೇನ್ ಬೇಕು? ಮಕ್ಕಳೆಲ್ಲ ಹೇಳೋದು ಅವ್ರಿಗೆ ಏನ್ ಬೇಕು ಅಂತ. ನಿಂಗೇನ್ ತಗೊಳ್ಳಿ? ಟೆನ್ಷನ್ ಮಾಡಬೇಡ. ಆಯ್ತು, ನನ್ಗೆ ಕೆಲಸ ಇದೆ, ನಾನು ಮತ್ತೆ ಎಲ್ಲರೂ ಕಾಲ್ ಮಾಡ್ತಾರೆ. ನಾನು ನಿಮಗೆ ಸರ್ಪ್ರೈಸ್ ಕೊಡುವ ಅಂತೇಳಿ ಈ ವಿಷಯನೇ ಹೇಳಿ. ಅದು ಮಕ್ಕ ಬರ್ಬೇಕಾದ್ರೆ ಇವತ್ತು ಸ್ವಲ್ಪ ಸಮಸ್ಯೆ ಇತ್ತು, ಹಾಗೆ ಕಾರ್ಮಿಕ
ಮಗಳೇ ಏನ್ ಮಾಡ್ತಿದ್ದೆ? ಬೇಗ ಇತ್ತು. ಅಲ್ಲ ಮಗ, ಏನ್ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದೆ. ಮಗ ನೀನೇನ್ ಮಾಡ್ತಿದ್ಯಾ? ಇವಳೆ ಏನಾದ್ರು ಸ್ವಲ್ಪ ತಿಂಡಿ ತಗೊಂಡ್ ಬಾ. ಅಲ್ಲ ಕಣೆ, ನಮ್ಮ ಮಕ್ಳಿಗೆ ಏನಾಗಿದೆ? ಅಲ್ಲ ಕಣೆ, ನೀನಾದ್ರೂ ಅರ್ಥ ಮಾಡ್ಕೊಳ್ಳಿ. ನನಗೆ ನನ್ನ ಮಕ್ಕಳ ಮೇಲೆ ಪ್ರೀತಿ ಇಲ್ವಾ? ಅವರ ಭಯಕ್ಕೆ ಎಣಿಸ್ಬೇಕಂತ ನನಗೆ ಆಸೆ ಇಲ್ವಾ? ಅವ್ರಿಗೆ ಏನ್ ಬೇಕು ಅದನ್ನ ತಂದಿದೆ. ನಾನು ನಿನ್ ಸರ್ಪ್ರೈಸ್ ಆಗಿರ್ಲಿ ಅಂತ ಆ ವಿಷಯಕ್ಕೆ ಹೇಳಿದ್ದೀನಿ. ಒಂದು ನಿಮಿಷದಲ್ಲಿ ನಾವು ವಿದೇಶಕ್ಕಿತ್ತು ಇನ್ ಮುಂದೆ ನಿಮ್ ಜೊತೆ ಖುಷಿ ಖುಷಿ ಆಗಿದೆ. ಅಯ್ಯೋ ಹಾಗಲ್ಲ, ಅಂದ್ರೆ ನಾನು ಬಹಳ ವರ್ಷದಿಂದ ಹೊರಗಡೆ ಕೆಲಸ ಮಾಡ್ತಿದ್ದೆ. ಹಾಗೆ ಇನ್ನೊಂದಾದ್ರು ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ನನ್ನ ಸಂಸಾರ ಅಂತೇಳಿ ಒಟ್ಟಿಗಿರೋಣ ಅಂತೇಳಿ ನನ್ನ ಆಸೆ. ಹಾಗಾದ್ರೆ ನಾನು ತಂದೆಯಾಗಿ ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಅಂತಿಮ ದೋಷ. ಸ್ವಲ್ಪ ಹೊರಗೆ ಬಾ. ಮಕ್ಕಳು ಕರ್ಕೊಂಡು ಬಾ. ಹಾಗಲ್ಲ ಮಕ್ಕಳ, ನೋಡಿ ನಾನು ಯಾವತ್ತಾದ್ರೂ ನೀವು ಬೇಜಾರು ಮಾಡಿದ್ದೆ ಖಂಡಿತ ಮುಂದೆ ಮಾಡೋದೇ ಇಲ್ಲ. ನಾನೇನಾದ್ರು ಬಹಳ ಆಸೆ ಇಟ್ಕೊಂಡು ನನ್ನ ಮಕ್ಕಳು ನನ್ನ ಕುಟುಂಬ ಅಂತೇಳಿ ಬಹಳ ಇಷ್ಟಪಟ್ಟು ಬಂದರು. ಆದರೆ ನಿಮಗೆ ನಮ್ಮ ಪ್ರೀತಿಗಿಂತ ನಾನು ತಗೋ ವಸ್ತುಗಳೇ ತುಂಬ ಇಷ್ಟ ಆಗೋಯ್ತು. ನಾನು ಬಂದು ಇಷ್ಟು ದಿನ ಆಯ್ತು, ಆದರೆ ಒಂದು ಬಾಯಿ ತುಂಬ ಒಂದು ಅಪ್ಪ ಅಂತೇಳಿ ಕರೆದ್ರ. ಅದು ಬಿಡಿ, ಅಪ್ಪ ಅಂತೇಳಿ ನನ್ನ ಪಕ್ಕದಲ್ಲಿ ಬಂದು ಕೂತ್ರ ಪಕ್ಕದೆಲ್ಲ ಬಿಡಿ. ನನಗೆ ನಾನು ಖುಷಿಯಾಗಿದ್ದಕ್ಕೆ ಏನ್ ಮಾಡಿದ್ದು ತಯಾರಿದ್ದಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ರಿ, ನಾನು ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ. ಈ ಸಮಾಜದಲ್ಲಿ ತಂದೆಗಳ ಭಾವನೆಗಳಿಗೆ ಬೆಲೆ ಸ್ವಲ್ಪ ಕಡಿಮೆ. ಆದರೆ ಮೊದಲ ನಾನು ಇದುವರೆಗೂ ಗೊತ್ತದ್ದು ನಿಮಗೋಸ್ಕರನೇ, ಇನ್ನು ಕೂಡ ನಿಮಗೋಸ್ಕರ. ಅದಕ್ಕೆ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೇನೆ. ನಾನು ಏನು ಕೂತು ನಡ್ಬೇಕಂತ ಅನ್ಕೊಂಡು ಆಸೆ
ಮತ್ತೆ 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 ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲ. ಹೌದು, ಒಂದು ವಿಷಯ ತಿಳ್ಕೊಳ್ಳಿ. ನಿಮ್ಗೆ ಯಾವುದೇ ತರ ಸಮಸ್ಯೆ ಆದರೂ ಏನಾದರೂ ಯಾವ ಶಬ್ದ ಬೇಕಾದರೂ ಕಾಲ್ ಮಾಡಿ, ನಾನಿದ್ದೇನೆ. ನೋಡಿದ ವಿದ್ಯಾರ್ಥಿಗಳು ಎಲೆಮರೆಯ ಕಾಲೆಯಲ್ಲೇ ತಂದೆಯ ಪ್ರೀತಿ, ಹೆತ್ತವರು ಎಲ್ಲ ತಾಯಿ ನಂಬಿದರು. ಮಕ್ಕಳ ಏಳಿಗೆಗಾಗಿ ಶ್ರಮಿಸುವ, ಮಕ್ಕಳ ಭವ್ಯ ಭವಿಷ್ಯದ ಕನಸು ಕಾಣುವ ನಿಸ್ವಾರ್ಥ ಪ್ರೀತಿಯನ್ನು ನೀಡುವವರು ಅಪ್ಪ. ಎಲ್ಲರ ಪಾಲಿನ ಪ್ರತ್ಯಕ್ಷ ದೇವರಾದ ಅಪ್ಪನಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಈ ನಿಸ್ವಾರ್ಥ ಪ್ರೀತಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಕಿರು ಪ್ರದರ್ಶನವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.